ಹರಿಪ್ರಸಾದ್ ಅವರು ನೇರವಾಗಿ ಆರೋಪ ಮಾಡಿದ್ದಾರೆ. ಅಂದ್ರೆ ಈ ದೇಶದಲ್ಲಿ ಹತ್ಯೆಗೊಳಗಾದ ಅನೇಕ ಸಾಮಾಜಿಕ ಚಿಂತಕರು, ಬರಹಗಾರರು, ಹೋರಾಟಗಾರರು, ಸಂಶೋಧಕರು ಅವರ ಹತ್ಯೆಗಿಂತ ಮುಂಚೆ RSS ನ ಈ ತರದ ಸಭೆ ನಡೆದಿತ್ತು ಅಂತ. ಇದ್ರ ಬಗ್ಗೆ ತಮ್ಮ ದೃಷ್ಟಿಕೋನ ಏನು? ತಾವೇನ್ ಪಾಯಿಂಟ್ ಆಫ್ ವ್ಯೂ ಅನ್ನ ವ್ಯಕ್ತಪಡಿಸ್ತೇವೆ? ಮಂಜುಳಾ ಅವರೇ, ಈಗ ಒಂದು ಕರ್ನಾಟಕದಲ್ಲಿ RSS ಬಗ್ಗೆ ಒಂದು ಫಂಡಮೆಂಟಲ್ ಕ್ವಶನ್ ಅನ್ನ ರೈಸ್ ಮಾಡಿದ್ದಾರೆ ಹರಿಪ್ರಸಾದ್ ಮತ್ತು ಪ್ರಿಯಾಂಕಾ ಖರ್ಗೆ ಅವರು. ಅದು ಡೆಮಾಕ್ರೆಟಿಕ್ ವೇನಲ್ಲಿ ಭಾರತದ ಸಂವಿಧಾನದ ಅಡಿಯಲ್ಲಿ ಯಾರೆಲ್ಲ ಯಾವ್ಯಾವ ಸ್ವರೂಪದಲ್ಲಿ ಇರಬೇಕು ಅಂತಕ್ಕಂಥದ್ದು, ಕಾನೂನಿಗೆ ಎಲ್ಲರೂ ಸರಿಸಮಾನರು ಅನ್ನೋ ನಿಟ್ಟಿನಲ್ಲಿ. ಬಟ್ ಈಗ ಇಂತಹ ಸಂದರ್ಭದಲ್ಲಿ ಬೆಳಗಾಂನಲ್ಲಿ RSS ನ ಪ್ರಾಂತೀಯ ಸಭೆ ಕರೆದಿರೋದಕ್ಕೂ ಈಗ ಎದ್ದಿರುವಂತ ವಿಷಯ ಬಹಳ ಪ್ರಮುಖವಾದ ವಿಚಾರ ಅಂದ್ರೆ ಅದು ರಿಜಿಸ್ಟ್ರೇಷನ್ ಆಗಿದೆಯಾ ಇಲ್ವಾ, ಆಗಿಲ್ಲ ಅಂದ್ರೆ ಯಾಕೆ ಆಗಿಲ್ಲ, ಇದು ಒಂದು ಪ್ರಶ್ನೆ. ಎರಡನೇದು, ಇದೇ ಸಂದರ್ಭದಲ್ಲಿ ರಾಮ ಮಂದಿರದ ಹುಂಡಿ ಕಳವು ಪ್ರಕರಣಗಳು, ಇವೆರಡೂ ಮಹತ್ವದ ವಿಚಾರಗಳು ಪ್ರಾಂತೀಯ RSS ನ ಸಭೆಗಳಲ್ಲಿ ಚರ್ಚೆ ಆಗ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇದಾವೆ. ಚರ್ಚೆ ಮಾಡ್ಲೇಬೇಕಾದಂತ ಅನಿವಾರ್ಯ ಸ್ಥಿತಿಯು ಕೂಡ RSS ಗೆ ಬಂದಿದೆ. ಬಟ್ BK ಹರಿಪ್ರಸಾದ್ ಎತ್ತಿರ್ತಕ್ಕಂಥದ್ದು ತುಂಬಾ ಗಂಭೀರವಾದಂತ ಅದನ್ನ ಆರೋಪ ಅಂತಾನೆ ನಾನು ಅಂದ್ಕೊಂತೀನಿ. ಯಾವಾಗ ಸಂದರ್ಭದಲ್ಲಿ RSS ಇಂಥ ಪ್ರಾಂತೀಯ ಸಭೆಗಳು ನಡೆದಂತ ನಂತರಗಳಲ್ಲಿ ಅನೇಕ ರೈಟ್ ವಿಂಗ್ ಸಾಹಿತಿಗಳು, ಹೋರಾಟಗಾರರು ಅವರೆಲ್ಲರ ಹತ್ಯೆ ಆಗಿದೆ ಅಂತಕ್ಕಂಥದ್ದು ಮಾತು. ಇದು ಒಂದು ಕಾಕತಾಳೀಯವಾದಂತ ಪ್ರಶ್ನೆ ಅಂತ ಅಂದ್ಕೊಂಡ್ರು ಕೂಡ, ಲೆಫ್ಟ್ ವಿಂಗಿನ ಅಂದ್ಕೊಂಡ್ರು ಕೂಡ, ಆದ್ರೆ ಹಿಂದೆ ನಡೆದಂತ ಗೋವಿಂದ್ ಪನ್ಸಾರೆ, ಗೌರಿ ಲಂಕೇಶ್ ಅವರ ಎಲ್ಲಾ ಕೊಲೆಗಳನ್ನು ನಾವು ನೋಡಿದಾಗ ಅದರ ಹಿಂದೆ ಇರ್ತಕ್ಕಂಥದ್ದು ಒಂದು ಬಲಪಂಥೀಯ ಹಿಂದುತ್ವದ ವಾದ ಇರ್ತಕ್ಕಂಥವ್ರು ಆರೋಪಿಗಳಾಗಿ ಸಿಕ್ಕಿಬಿದ್ದಿದ್ದಾರೆ ಕೆಲವು ಪ್ರಕರಣಗಳಲ್ಲಿ. ಗೌರಿ ಲಂಕೇಶ್ ಕೊಲೆ ಪ್ರಕರಣದಲ್ಲಿ ಇದ್ದಂತ ಒಬ್ಬ ಆರೋಪಿ ಜೈಲಿಂದ ಹೊರಗೆ ಬಂದು ಮಹಾರಾಷ್ಟ್ರದ ಒಂದು ಕಾರ್ಪೊರೇಷನ್ ಎಲೆಕ್ಷನ್ ನಲ್ಲಿ ಚುನಾವಣೆಯಲ್ಲೂ ಕೂಡ ಗೆಲ್ತಾರೆ. ಅವ್ರ ಆರೋಪಿಗಳನ್ನ ಬಲಪಂಥೀಯ ಸಂಘಟನೆಗಳು ಜೈಲಿಂದ ಮೆರವಣಿಗೆ ಮಾಡ್ಕೊಂಡ್ ಬರ್ತಾರೆ ಜಾಮೀನ್ ಆದ್ಮೇಲೆ. ಸೊ ಏನಾಗುತ್ತೆ, ಇದು ಒಂದು ಹಿಂದುತ್ವದ ಅಜೆಂಡದ ಪೋಷಕ ಪಾತ್ರವನ್ನ ನಿರ್ವಹಿಸ್ತಿರ್ತಕ್ಕಂಥ RSS ಇದ್ರ ಹಿಂದೆ ಇದೆ. ಆದ್ರೆ ಕಾನೂನು ವ್ಯಾಪ್ತಿಯೊಳಗೆ ಅವ್ರನ್ನೆಲ್ಲೂ ಕೂಡ ಬರಲ್ಲ. ಯಾಕಂದ್ರೆ ಆರೋಪಿಗಳು ಅಪರಾಧವನ್ನ ಮಾಡಿದ ನಂತರದಲ್ಲಿ ಸಿಗಾಕೊಂಡ್ರೆ ನಮಗೂ ಅವ್ರಿಗೆ ಸಂಬಂಧ ಇಲ್ಲತಕ್ಕಂಥ ಒಂದು ಎಸ್ಕೇಪಿಸಂ ವೇನ RSS ತುಂಬಾ ತಂತ್ರಗಾರಿಕೆಯಲ್ಲಿ ಬಳಸ್ತಾ ಇದೆ. ನೀವು ಬಜರಂಗ ದಳದವರು, ಶ್ರೀರಾಮ ಸೇನೆ, ವಿಶ್ವ ಹಿಂದೂ ಪರಿಷತ್ತು ಅವ್ರಿಗೆ ಅಧಿಕೃತವಾದಂತ ಕಾನೂನು ವ್ಯಾಪ್ತಿಯೊಳಗೆ ಒಳಗೊಂಡಿರೋದ್ರಿಂದ ಅವ್ರನ್ನ ನೇರವಾಗಿ ಗುರಿ ಮಾಡ್ಬೋದು. ಬಟ್ RSS ಗೆ ಅಂತ ಯಾವ ಆವರಣವೂ ಇಲ್ದಲೇ ಇರೋದ್ರಿಂದ ಬಹಳ ಸಲೀಸಾಗಿ ಆರೋಪವನ್ನ ಡಿಸೈನ್ ಮಾಡಿ, ಒಂದು ಕ್ರೈಮ್ ಅನ್ನ ಡಿಸೈನ್ ಮಾಡಿ, ಒಂದು ಸಮಾಜಘಾತುಕ ಅಪರಾಧವನ್ನ ಡಿಸೈನ್ ಮಾಡಿ ಎಕ್ಸಿಕ್ಯೂಟ್ ಮಾಡೋದಕ್ಕೆ ತುಂಬಾ ಸುಲಭ ಅನ್ನೋ ಅರ್ಥದಲ್ಲಿ ಅದನ್ನೇ ಹರಿಪ್ರಸಾದ್ ಅವ್ರ ಮಾತು ಅಲ್ಲಿಗೆ ಹೋಗಿ ತಲುಪುತ್ತೆ. ಸೊ ಈಗಿರ್ಬೇಕಾದ್ರೆ ನೋಡಿ, RSS ಮೊನ್ನೆ ಹುಡ್ಡಿ ಕಳ್ಳತನ ಆಗಿದ್ದ ದತ್ತಾತ್ರೇಯ ಹೊಸಬಾಳೆ ಅವರು ರಿಯಾಕ್ಟ್ ಮಾಡ್ತಾರೆ. ಆದರೆ ಗೋವಿಂದ್ ಪನ್ಸಾರೆ, ಗೌರಿ ಲಂಕೇಶ್ ಅವರ ಯಾರ ಕೊಲೆಗಳ ಬಗ್ಗೆ RSS ರಿಯಾಕ್ಟ್ ಮಾಡೋದಿಲ್ಲ. ಹಾಗೊಮ್ಮೆ ಕೇಳಿದಾಗ ನನಗೆ ಸಂಬಂಧ ಇಲ್ಲ, ಅವ್ರಿಗೂ ಆ ವ್ಯಕ್ತಿಗೂ ನಮಗೂ ಸಂಬಂಧ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳಿ ಸಲೀಸಾಗಿ ಜಾರ್ಕೊಳ್ಳುತ್ತೆ. ರವಿಕುಮಾರ್ ಅವರೇ, ಆದ್ರೆ ರಾಮ ಮಂದಿರ ದೇಣಿಗೆ ಅವ್ಯವಹಾರದಲ್ಲಿ ಆ ಟ್ರಸ್ಟ್ ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್, BHP RSS ನವರು ಯಾರು ಗೊತ್ತಿಲ್ಲ, ಅನಿಲ್ ಮಿಶ್ರಾ ತಮ್ಮ ನಾಯಕರೇ ಅಲ್ಲ. ಅಟ್ಲೀಸ್ಟ್ ಅದನ್ನಾದ್ರೂ, ಈಗ ಬೇರೆ ನೀವು ಗೌರಿ ಲಂಕೇಶ್ ಹತ್ಯೆ ಇರ್ಬೋದು, ಗೋಡ್ಸೆನು ನಮ್ಮೋನಲ್ಲ ಅಂದ್ಬಿಟ್ರು ಅವರು. ಬೇರೆ ಎಲ್ಲ ನರೇಂದ್ರ ದಾಭೋಲ್ಕರ್ ಅಥವಾ ಪನ್ಸಾರೆ ಎಲ್ಲಾ ಹತ್ಯೆ ಪ್ರಕರಣದಲ್ಲಿ ಈ ಸಿದ್ಧಾಂತದವರಿದ್ರು ನೇರವಾಗಿ ನೋಂದಣಿ ಇಲ್ಲದೆ ಇರೋ ಕಾರಣಕ್ಕಾಗಿ ನಮ್ಮವರಲ್ಲ ಅಂತ. ಆದ್ರೆ ಇವ್ರಿಬ್ರು ಹಂಗಲ್ವಲ್ಲ, ಇವ್ರು ನಮ್ಮವರೇ ಅಂತ ಒಪ್ಕೊಳ್ಬೇಕಲ್ಲ. ಈಗ ಹಾಗಾಗಿ ದತ್ತಾತ್ರೇಯ ಹೊಸಬಾಳೆ ಅವರು ಸ್ಟೇಟ್ಮೆಂಟ್ ನೋಡಿ ಬಹಳ ಸೂಕ್ಷ್ಮವಾಗಿ, ತುಂಬಾ ನಾಜೂಕಾಗಿ, ಅಂದ್ರೆ ಹಿಂದೂ ಶಕ್ತಿಗಳ ವಿರುದ್ಧ ಒಂದು ಷಡ್ಯಂತ್ರ ನಡೆದಿದೆ ಅಂತಕ್ಕಂಥದ್ದು ಮಾತನ್ನ ಹೇಳ್ತಾರೆ ಅವರು. ಹಿಂದುತ್ವದ ವಿರುದ್ಧ ಒಂದು ಅಪಪ್ರಚಾರದ ಒಂದು ಷಡ್ಯಂತ್ರದ ಮಾತು ಅಂತ ದತ್ತಾತ್ರೇಯ ಹೊಸಬಾಳೆ ಅವರು ಅಧಿಕೃತವಾದ ಹೇಳಿಕೆ ಪ್ರಕಾರ. ರಾಮ ಬಂದ್ರೆ ಅಲ್ಲಿ ಹೋಗಿ ಅಯೋಧ್ಯೆಗೆ ಹೋಗ್ಬಿಟ್ಟು ಹುಂಡಿಯಲ್ಲಿ ಯಾರೋ ಮುಸ್ಲಿಂ ಹೋಗ್ಬಿಟ್ಟು ಹುಂಡಿ ನೆತ್ಕೊಂಡ್ ಬಂದ್ರು ಅಂತ ಹೇಳ್ತಿದ್ರು. ಆ ರೀತಿಯ ಒಂದು ನಾಜೂಕಿನ ಉತ್ತರ ಜನ, ಇಟ್ ಇಸ್ ಅ ರೆಡ್ಯುಕ್ಯುಲಸ್ ಆನ್ಸರ್ ಐ ಥಿಂಕ್. ಅಂದ್ರೆ ಈ ದೇಶ ನೋಡ್ತಾ ಇದೆ, ಒಂದ್ ಮೈ ಮೇಲೆ ಪ್ರಜ್ಞೆ ಇಲ್ದಂತ ಹೇಳಿಕೆಗಳು ಕೊಡ್ತಾರೆ. ಹೌದು, ನಮ್ಮ ಸದಸ್ಯರು, ನಮ್ಮ ಸದಸ್ಯತ್ವ ಹೊಂದಿರ್ತಕ್ಕಂಥವ್ರು, ನಮ್ಮ ಸಂಘಟನೆ ಭಾಗವಾಗಿರ್ತಕ್ಕಂಥವ್ರು ಇಂಥದೊಂದು ಈಗಿನ ಕೃತ್ಯ ಮಾಡಿದರೆ ಅವ್ರಿಗೆ ಶಿಕ್ಷೆ ಕೊಡ್ತೀವಿ ಅಂತಕ್ಕಂಥ ಯಾವ ಒಂದು ಹೊಣೆಗಾರಿಕೆಯೂ ಇಲ್ಲದಂತೆ ವರ್ತನೆ ಮಾಡ್ತಾರೆ. ಸೊ ಇಲ್ಲೂ ಕೂಡ ಒಂದು ಅಪಾಯಕಾರಿ ಸ್ಥಿತಿ. ಇವತ್ತು ಪ್ರಿಯಾಂಕಾ ಖರ್ಗೆ ಕೇಳಿರ್ತಕ್ಕಂಥ ಪ್ರಶ್ನೆ ಮುಂದೊಂದು ದಿವಸ ಯಾವತ್ತಾದ್ರೂ ಈ ಪ್ರಶ್ನೆ ಎದ್ದು ಬರ್ತಿತ್ತು. ಈಗ ಕೇಳಿದಾರೆ ಪ್ರಿಯಾಂಕಾ ಖರ್ಗೆ. ಹೌದಲ್ಲ, ನೀವ್ ಹೇಳ್ದಂಗೆ ಬಹಳ ಜನರಿಗೆ RSS ರಿಜಿಸ್ಟ್ರೇಷನ್ ಆಗಿಲ್ವಾ ಅಂತ ನಾವೆಲ್ಲ ತಿಳ್ಕೊಂಡಿದ್ವಿ. RSS ರಿಜಿಸ್ಟ್ರೇಷನ್ ಆಗಿರ್ಬೋದು ಅಂತ ಬಹಳ ಈ ದೇಶದ ಬಹಳ ಜನ, 140 ಕೋಟಿ ಒಳಗೆ ಸಾಮಾಜಿಕ ಪ್ರಜ್ಞೆ ಇರ್ತಕ್ಕಂಥವ್ರು ಒಂದು 60 ಕೋಟಿ ಜನ ತಿಳ್ಕೊಂಡಿದ್ರು ರಿಜಿಸ್ಟ್ರೇಷನ್ ಆಗಿದೆ. ಯಾಕಂದ್ರೆ
80,000 ಶಾಖೆಗಳನ್ನ ಈ ದೇಶದಲ್ಲಿ ನಡೆಸ್ತಾ ಇದ್ದಾರೆ. ದೇಶಭಕ್ತ ಸಂಘಟನೆ ಎಲ್ಲದಕ್ಕಿಂತ ಹೆಚ್ಚಾಗಿ. ದೇಶಭಕ್ತ ಸಂಘಟನೆ. RSS ಅಂದ್ರೆ ಏನಂದ್ರೆ ಹಿಂದೂ ಧರ್ಮದ ಪುನರುತ್ಥಾನ ಮಾಡ್ತಕ್ಕಂಥ ಸಂಘಟನೆ, ಇಡೀ ದೇಶದ ಹಿಂದುತ್ವದ ವಕ್ತಾರಿಕೆಯನ್ನ ಮಾಡ್ತಕ್ಕಂಥ ಸಂಘಟನೆ. ಸೊ ಪ್ರವರ್ತಕ ಸಂಸ್ಥೆ ತರ ಕೆಲಸ ಮಾಡ್ತಿರ್ಬೇಕಾದ್ರೆ ಅದಕ್ಕೊಂದು ಅಕೌಂಟಬಿಲಿಟಿ, ಲೀಗಲ್ ಅಕೌಂಟಬಿಲಿಟಿ ಬೇಕು ಅಂತ ಬಯಸೋದ್ರಲ್ಲಿ ತಪ್ಪೇನಿದೆ? ಸೊ ತುಂಬಾ ತಾತ್ವಿಕವಾದಂತ ಮತ್ತು ಕಾನೂನಿನ ನೆಲೆಯಲ್ಲಿ ಈ ಪ್ರಶ್ನೆ ಬಂದಿದೆ. ಈಗ RSS ಗೆ ಒಂದು ದೊಡ್ಡ ಸವಾಲಿದೆ. ಪೇಜಾವರ ಸ್ವಾಮೀಜಿಗಳು ಒಂದ್ ಲೈನ್ ಅಲ್ಲಿ ಹೇಳಿ ಮುಗಿಸಿದ್ರು, ಅವರು ರಾಜಗುರು ಅವರು RSS ಗೆ. ಇಲ್ಲ ತಪ್ಪೇನಿಲ್ಲ, RSS ರಿಜಿಸ್ಟ್ರೇಷನ್ ಮಾಡಿಸಿದ್ರಿ ಅಂತ ಹೇಳ್ಬಿಟ್ಟಿದ್ದಾರೆ, ಅವ್ರಿಗೆ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಅಡ್ಮಿಟ್ ಮಾಡ್ಕೊಂಡಿದ್ದಾರೆ. ಸೊ ಈಗ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೇಬೇಕು. ಇದ್ರ ಆಚೆಗೂ ಕೂಡ ನೀವು ಇದನ್ನ ನಾನು ಮಾಡೋದಿಲ್ಲ ಅಂದ್ರೆ ನಾಳೆ ಗಣಪತಿ ಹಬ್ಬಗಳಲ್ಲಿ ಬಹುಶಃ ಇದು ಶುರುವಾಗ್ಬೋದು. ನಾನು ಗಣಪತಿ ಹಬ್ಬಗಳಲ್ಲಿ ನಿಮ್ ಸಂಘಟನೆ ಗಣಪತಿ ಕೂರಿಸ್ಬೇಕಾದ್ರೆ ನಿಮ್ ಗಲ್ಲಿಯಲ್ಲಿ ಡೀಟೇಲ್ಸ್ ಕೇಳುತ್ತೆ, ಪೊಲೀಸ್ ಜಿಲ್ಲಾಡಳಿತ ಕೇಳುತ್ತೆ, ಯಾರು ನೀವು ಅಂತೇಳಿ. ಒಂದು ದೊಡ್ಡ ಮಟ್ಟದ ಗುಜರಾತ್ ನಂತ ಒಂದು ರೈಟ್ಸ್ ಏನ್ ನಡೀತಲ್ಲ ಗೋದ್ರಾ ಪ್ರಕರಣದಲ್ಲಿ, ಅಂತದೊಂದು ಕಂಡಾಗ ಅದರ ಹೊಣೆಗಾರಿಕೆ ಯಾರಿಗೆ ಹೊರಿಸ್ಬೇಕು? ಕರೆಕ್ಟ್. ಈಗ ನಿಜ. ಈಗ BK ಹರಿಪ್ರಸಾದ್ ಅವರ ಹೇಳಿಕೆಯನ್ನ ಇನ್ನೂ ಸ್ವಲ್ಪ ಆಳಕ್ಕೆ ಇಳಿದು ನೋಡಿದ್ರೆ, ಒಂದ್ ಕಡೆಯಲ್ಲಿ BK ಹರಿಪ್ರಸಾದ್, ಪ್ರಿಯಾಂಕ್ ಖರ್ಗೆ ಅವರು ನೇರವಾಗಿ RSS ಮೇಲೆ ನಡೆಸಿರುವ ವಾಗ್ದಾಳಿ ಮತ್ತು ಅವ್ರು ಕೇಳ್ತಿರೋ ಪ್ರಶ್ನೆಗೆ ಸ್ವತಃ RSS ಬಳಿ ಉತ್ತರ ಇಲ್ಲ. ಅವರು ತೀವ್ರ ಇಡೀ ದೇಶದಲ್ಲಿ ಒಂಥರ ಮುಖಭಂಗ ಅನುಭವಿಸ್ತಾ ಇದ್ದಾರೆ. ನಾವ್ ಯಾಕೆ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಂತ ಯಾರನ್ನೋ ಲಾಯರ್ ಅನ್ನು ಕರ್ಸಿ, ವಕೀಲರನ್ನ ಕರ್ಸಿ ಉತ್ತರಿಸ್ತಿದ್ದಾರೆ. ಹಾಗಾಗಿ ಕರ್ನಾಟಕದಲ್ಲಿ ನನ್ನ ವಿರುದ್ಧ ಸಂಚ್ ನಡೀತಿದೆ ಅಂತ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ. ನನ್ನ ಡೀಟೇಲ್ಸ್ ಅನ್ನು ಹುಡುಕ್ತಿದ್ದಾರೆ, ನನ್ನ ಜನ್ಮ ಜಾಲಾಡ್ತಿದ್ದಾರೆ ಅಂತ. ಕರ್ನಾಟಕದಲ್ಲಿ ಆ ತರದ ಒಂದು ಘಟನೆ ನಡೆಯುವ ಆತಂಕ ಅಥವಾ ಒಂದು ಸೂಚನೆ ಅವ್ರಿಗೆ ಏನಾದ್ರೂ ಇದೆಯಾ? ಏನ್ ಅನ್ಸುತ್ತೆ ಇದ್ರ ಬಗ್ಗೆ? ಇಲ್ಲ, ಇದು ನಾವು ಇಂದಿನ ಘಟನೆಗಳು, ಲಂಕೇಶ್, ಗೌರಿ ಲಂಕೇಶ್ ಪ್ರಕರಣದ ನಡೆದಂತ ಅದ್ರ ಹಿಂದಿನ ಘಟನೆಗಳನ್ನ ನಾವು ನೋಡಿದಾಗ ಸೂಕ್ಷ್ಮವಾಗಿ, ಯಾವಾಗ RSS ಚರಿತ್ರೆಯನ್ನ ಜಾಲಾಡೋದಕ್ಕಂತ ಹೋದವ್ರಿಗೆ, RSS ಮೂಲವನ್ನ ಕೆದಕಿದ್ರೆ ಅವರೆಲ್ಲರ ಮೇಲೂ ಕೂಡ ಇಂಥ ಹಲ್ಲೆಗಳು, ದಾಳಿಗಳು ನಡೆದಿದ್ದಾವೆ. ಅದು ಕಾರಣ. ಯಾವಾಗ ಹಿಂದುತ್ವದ ಪ್ರಶ್ನೆ, ಬರೀ ಹಿಂದುತ್ವ ಅಂತಕ್ಕಂಥದ್ದು RSS ಅಲ್ಲ ಅಂತ ಪ್ರಶ್ನೆ ಎತ್ತಿದಾಗ, ಒಂದು ತಾತ್ವಿಕ ಪ್ರಶ್ನೆ, ಕೋಟ್ಯಾಂತರ ಜನ ಹಿಂದೂಗಳು ಇರ್ತಕ್ಕಂಥ ಭಾರತದಲ್ಲಿ ನೀವು ಹಿಂದೂ ಆಗ್ಬೇಕಾದ್ರೆ RSS ಕಾರ್ಯಕರ್ತರಾಗಿರ್ಬೇಕಾ, BJP ಸದಸ್ಯತ್ವ ಪಡೆದಿರ್ಬೇಕಾ ಅನ್ನೋ ಪ್ರಶ್ನೆಯನ್ನು ಬಂದು ಕೇಳಿದಾಗಲ್ಲ, ಅಥವಾ ಅವರ ಮೂಲ ಬುಡಕ್ಕೆ ಹೋಗಿ ಪ್ರಶ್ನೆ ಮಾಡಿದಾಗಲ್ಲ ಇಂಥದ್ದು ನಡೆದಿದೆ. ಹಾಗಾಗಿ ಪ್ರಿಯಾಂಕಾ ಖರ್ಗೆ ಅವರು ಆಸ್ ಎ ಹೋಮ್ ಮಿನಿಸ್ಟರ್, ಅವರಿಗೆ ಒಂದು ಕಾನೂನಿನ ವ್ಯಾಪ್ತಿಯವಾದಂತ ಅಗಾಧವಾದಂತ ವ್ಯಾಪ್ತಿ ಇದೆ, ಅವ್ರಿಗೆಲ್ಲ ಮಾಹಿತಿ ಇರಬಹುದು. ಬಹುಶಃ ಈಗ ಇಂಥ ಪ್ರಶ್ನೆಗಳನ್ನು ಎತ್ತುವವರನ್ನೇ ನಾವು ಮಟ್ಟ ಹಾಕಿದ್ರೆ ಇನ್ಯಾರೂ ಎತ್ತಲ್ಲ ಅಂತಕ್ಕಂಥದ್ದು. ರಮೇಶ್ ಜಿಗಜಿಣಗಿ ಅವರು ಒಂದು ಸ್ಟೇಟ್ಮೆಂಟ್ ನೀವು ನೋಡಿದಿರಿ, RSS ಸವಾಸಕ್ಕೆ ಹೋಗ್ಬೇಡ್ರಿ, ಅವ್ರು ಸರಿ ಇಲ್ಲ ಅಂತ. ಅವ್ರು ಹೇಳಿರೋದು 2 ವರ್ಷನೂ ಇದೆ. ಒಂದು, ನೀನ್ ಯಾಕಪ್ಪ ಹೋಗ್ತೀಯಾ, ಅವ್ರು ಸರಿ ಇಲ್ಲ, ದುಷ್ಟರು ಕಂಡ್ರೆ ದೂರ ಇರು ಅಂತ. ಸೊ ಈ ತಾಟ್ನಲ್ಲೂ ಹೇಳಿದ್ದಾರೆ, ಬಟ್ ಅವ್ರು ಸವಾಸಕ್ಕೆ ಹೋಗ್ಬೇಡಿ ನೀವು ಅಂತ ಯಾರು ಉಳಿದಿಲ್ಲ ಅಂತಕ್ಕಂಥದ್ದು. RSS ಸವಾಸಕ್ಕೆ ವ್ಯಕ್ತಿಗಳು ಎದುರಾಳಿಯಾಗಿ ನಿಲ್ಲೋದಕ್ಕಿಂತ ದೊಡ್ಡ ಪಕ್ಷ ಮತ್ತೊಂದು ಸರ್ಕಾರ ಎದುರಾಳಿಯಾಗಿ ನಿಂತಿದೆ ಅಂತ ಅನ್ಸುತ್ತೆ. ಅಂದ್ರೆ ಎಲ್ಲದಕ್ಕೂ ಸಿದ್ಧವಾಗಿ ನಿಂತಿದ್ದಾರಾ? ನೀವು ನಮ್ ಜನ್ಮ ಜಾಲಾಡಿದ್ರು ಸರಿ ಅಥವಾ ಬಲಪ್ರಯೋಗಕ್ಕೆ ಇಳಿದ್ರು ಸರಿ, ನಿಮ್ಮನ್ನ ನಾವು ರಿಜಿಸ್ಟರ್ ಮಾಡಿಸ್ತೀವಿ ಅನ್ನೋ ಒಂದ್ ಹಠಕ್ ಬಿದ್ದಿದ್ಯಾ ಸರ್ಕಾರ ಮತ್ತು ಕಾಂಗ್ರೆಸ್? ಈಗ ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ಸ್ವಲ್ಪ ಗಮನಿಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೋಷಿಯಲ್ ಮೀಡಿಯಾಗಳಲ್ಲಿ RSS ವಿರುದ್ಧ ಯಾರಾದ್ರೂ ಒಂದು ಪೋಸ್ಟ್ ಮಾಡಿದ್ರೆ ಅಲ್ಲಿ ರಿಯಾಕ್ಟ್ ಮಾಡ್ತಕ್ಕಂಥವ್ರು, RSS ಪರವಾಗಿ ರಿಯಾಕ್ಟ್ ಮಾಡ್ತವ್ರು ಏನೆಲ್ಲ ಬಳಸ್ತಾ ಇದ್ದಾರೆ ಅಂತೇಳಿ, ಹೇಗೆಲ್ಲ ನೇರವಾಗಿ ನಿಮ್ಮನ್ನ ಮುಗಿಸ್ತೀವಿ, ಕೊಲೆ ಮಾಡ್ತೀವಿ, ನಿಮ್ ಹತ್ಯೆ ಮಾಡ್ತೀವಿ, ಬೈಗಳು ಒಂದ್ ಭಾಗ ಬಿಟ್ಬಿಡಿ, ಬಿಲೋ ಬೆಲ್ಟ್ ಬೈತಾರೆ, ದಟ್ ಇಸ್ ಡಿಫರೆನ್ಸ್. ಬಟ್ ನೇರವಾಗಿ ನಿಮ್ಮನ್ನ ಕೊಲೆ ಮಾಡ್ತೀವಿ ಅಂತ ಹೇಳ್ತಾ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಿರ್ಬೇಕಾದ್ರೆ ಕಾನೂನು ಸೈಲೆಂಟ್ ಆಗಿದೆ. ಬಹುಶಃ ರಾಹುಲ್ ಗಾಂಧಿ ಅವರು ಮೊಟ್ಟ ಮೊದಲ ಬಾರಿಗೆ ಒಂದು ರಾಜಕೀಯ ಮೆಥಡ್ ನ ಕಾಂಗ್ರೆಸ್ ಪಾರ್ಟಿಗೆ ಒಂದು ಐಡಿಯಾಲಜಿ ಕ್ಲಾರಿಟಿಯನ್ನ ಕೊಡೋದ್ರ ಮೂಲಕ RSS ತಲೆಗೆ ಬಿಜೆಪಿಯ ತಲೆ ಯಾವುದು ಅಂದ್ರೆ RSS. ಸೊ ಅದು ಮೊದಲು ಮಟ್ಟ ಹಾಕ್ಬೇಕು ಅನ್ನೋ ದೃಷ್ಟಿಯಲ್ಲಿ ಒಂದು ಹೊಸ ರಾಜಕೀಯ ಹೋರಾಟವನ್ನು ಆರಂಭಿಸಿದ್ದಾರೆ. ಅದು ಕರ್ನಾಟಕದಲ್ಲಿ ದೊಡ್ಡ ಚಿಮ್ಮು ಅಲ್ಗೆಯಾಗಿ ಈಗ ಮುಂದುವರೆದಿದೆ. ಅದ್ರಲ್ಲಿ BK ಹರಿಪ್ರಸಾದ್, ಪ್ರಿಯಾಂಕಾ ಖರ್ಗೆ ಅಂತವ್ರು ಮುಂಚೂಣಿಯಲ್ಲಿ ನಿಂತು ರಾಹುಲ್ ಗಾಂಧಿ ಅವರನ್ನ ಲೀಡ್ ಮಾಡ್ತಾ ಇದಾರೆ ಅಂತ ನನಗನ್ಸುತ್ತೆ ಐಡಿಯಾಲಜಿಕಲಿ. ಸೊ ಕಾಂಗ್ರೆಸ್ಸಿನ ಸ್ಪಷ್ಟತೆ ಏನು, ಐಡಿಯಾಲಜಿಕಲಿ ಒಂದು ತದ್ವಿರುದ್ಧವಾದಂತ ರಾಜಕೀಯ ಸಿದ್ಧಾಂತ, ಬಿಜೆಪಿಯ ಸಿದ್ಧಾಂತದ ವಿರುದ್ಧವಾದಂತ ಒಂದು ಸಿದ್ಧಾಂತ, ಅದು ಕಾನ್ಸ್ಟಿಟ್ಯೂಷನಲ್ ಅಡಿಯಲ್ಲಿ ಬರುತ್ತೆ. ಸಮಾಜ ಇರಬೇಕು, ಜಾತಿಯ ವ್ಯವಸ್ಥೆ ಇರಬಾರ್ದು, ಸಮಪಾಲು ಸಮಬಾಳು, ಜಾತಿ ಧರ್ಮದ ಆಧಾರದ ಮೇಲೆ ವರ್ಗೀಕರಣ ಮಾಡಬಾರ್ದು ಅಂತಕ್ಕಂಥದ್ದೇ ಸಂವಿಧಾನದಲ್ಲಿ ಇರುತ್ತೆ. ಅದು ನಮ್ಮ ಐಡಿಯಾಲಜಿ ಅಂತೇಳಿ ಕಾಂಗ್ರೆಸ್ ಹೇಳ್ತಾ ಇದೆ. ಬಿಜೆಪಿ ಅವ್ರು ಏನ್ ಹೇಳ್ತಿದ್ದಾರೆ, ರಾಮ ಮಂದಿರದ ದುಡ್ಡನ್ನ ಹೊಡೆದಂತವ್ರನ್ನು ಕೂಡ ಸಮರ್ಥನೆ ಮಾಡ್ಕೊಳ್ತಾ ಇದ್ದೀರಿ ನೀವು, ಕಮ್ಯುನಲ್ ವೈಲೆನ್ಸ್ ಅನ್ನ ಪ್ರವೋಕ್ ಮಾಡ್ತಾ ಇದ್ದೀರಿ ನೀವು, ಧರ್ಮದ ಆಧಾರದ ಮೇಲೆ ವಿಭಜನೆ ಮಾಡ್ತಾ ಇದ್ದೀರಿ.
ಮತ್ತು SIR ಪ್ರಕರಣದಲ್ಲಿ ಅಲ್ಪಸಂಖ್ಯಾತರನ್ನ ನೀವು ಬಾಂಗ್ಲಾದೇಶಿಯರು, ಪಾಕಿಸ್ತಾನಿಯರು ಅಂತ ಹೇಳಿ ಟಾರ್ಗೆಟ್ ಮಾಡಿ ಅವ್ರನ್ನ ಒಂದು ಪ್ರಕ್ರಿಯೆಯಿಂದನೇ ಹೊರಗಿಡ್ತಕ್ಕಂಥ ದೊಡ್ಡ ಷಡ್ಯಂತ್ರ ನಡೀತಾ ಇದೆ. ಈಗೆಲ್ಲ ಇರ್ಬೇಕಾದ್ರೆ ಬಹುಶಃ ಹೊಸ ರಾಜಕೀಯ ಹೋರಾಟಕ್ಕೆ ಇದೊಂದು ಮುನ್ನುಡಿ. ಐಡಿಯಾಲಜಿಕಲ್ ಪೊಲಿಟಿಕ್ಸ್ ಇದು ನನ್ನ ಪ್ರಕಾರ. ಅದೇ ಸಮಯಕ್ಕೆ ರಾಮ ಮಂದಿರ ಹುಂಡಿ ಕಳುವು ಕೂಡ ಆಗಿದೆ. ಅಂದ್ರೆ ಇಲ್ಲಿ ತನಕ ಏನಿತ್ತು, ಬಿಜೆಪಿ ಅವರು ಭ್ರಷ್ಟಾಚಾರ ಮಾಡ್ಬೋದು ರಾಜಕೀಯವಾಗಿ, ಆದ್ರೆ RSS ನವರು ಮಾತ್ರ ಅಲ್ಲಿ ಬ್ರಹ್ಮಚಾರಿಗಳು ನೋಡಿ, ಪ್ರಿಯಾಂಕಾ ಬಹಳ ಕ್ಲಿಯರ್ ಆಗಿರ್ತಾರೆ, ಪ್ರಾಮಾಣಿಕರು ಅನ್ನೋದಿತ್ತು. ನೋಡಿ, NET-ಯಲ್ಲಿ ಕ್ವಶನ್ ಪೇಪರ್ ಲೀಕ್ ಆಗಿದೆ, ಲಕ್ಷಾಂತರ ವಿದ್ಯಾರ್ಥಿಗಳ ಬದುಕು ಬಹುಶಃ ಕಮರಿ ಹೋಗಿದೆ. ಈ ಬಗ್ಗೆ ಬಿಜೆಪಿಯ ಯಾವ ನಾಯಕರು ಬಂದು ಮುಂದೆ ನಿಂತು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಆದ್ರೆ SIR ಬಗ್ಗೆ ಕೊಡ್ತಿದ್ದಾರೆ, ರಾಮ ಮಂದಿರದ ಬಗ್ಗೆ ಕೊಡ್ತಾರೆ. ಪ್ರಿಯಾಂಕಾ ಖರ್ಗೆ ಅವರು RSS ಬಗ್ಗೆ ಮಾತಾಡಿದ್ರೆ ಅವ್ರ ಮೇಲೆ ಮುಗಿ ಬೀಳ್ತಾ ಇದ್ದಾರೆ. ಒಂದು ಅಕೌಂಟಬಿಲಿಟಿ ಇರ್ಬೇಕಲ್ಲ. ಪಾಲಿಟಿಕ್ಸ್ ನಲ್ಲೂ ಕೂಡ ಉತ್ತರದಾಯಿತ್ವ ಯಾರಿಗಿರ್ಬೇಕು? ಜನರಿಗಿರ್ಬೇಕು. ಜನರಿಗೆ ಉತ್ತರದಾಯಿತ್ವ ಆಗಿರ್ಬೇಕು. ಪೊಲಿಟಿಕಲ್ ಪಾರ್ಟೀಸ್ ಯಾವುದೂ ಇಲ್ಲ. ಇಷ್ಟು ತುಂಬಾ ನಾಜೂಕಾಗಿ ಸ್ಕಿಪ್ ಮಾಡಿ ಸೆಲೆಕ್ಟಿವ್ ಆಗಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ BK ಹರಿಪ್ರಸಾದ್, ಪ್ರಿಯಾಂಕಾ ಖರ್ಗೆ ಎತ್ತಿರುವ ಪ್ರಶ್ನೆಗಳಿಗೆ RSS ಉತ್ತರ ಇವತ್ತಲ್ಲ ನಾಳೆ ಕೊಡ್ಲೇಬೇಕಾಗುತ್ತೆ. ಈ ದೇಶದ ಬಗ್ಗೆ ಬಯಸ್ತಾರೆ ಕೂಡ. ಇವತ್ತಿನ BK ಹರಿಪ್ರಸಾದ್ ಅವರ ಆರೋಪವನ್ನ ಸ್ವತಃ RSS ಕೂಡ ಅರ್ಗಿಸ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ಬೋದು. ಅಂದ್ರೆ ಒಂದು ಸಾರ್ವಜನಿಕವಾದ ಆರೋಪ. ಹೌದು, ಇವತ್ತು ಕರ್ನಾಟಕದ ಎಷ್ಟೋ ಜನರ ಮೇಲೆ RSS ಟಾರ್ಗೆಟ್ ಮಾಡಿದೆ. ಬಲಪಂಥೀಯ ಸಂಘಟನೆಗಳು ಅವ್ರ ಜೀವಕ್ಕೆ, ಅವ್ರ ಬಲಪಂಥೀಯ ಸಂಘಟನೆಗಳಿಂದ ಅವ್ರ ಜೀವಕ್ಕೆ ಅಪಾಯ ಇದೆ ಅಂತ ಹೇಳಿ ಪೊಲೀಸ್ ಸೆಕ್ಯೂರಿಟಿ ಕೊಡುವಂತ ಸಂದರ್ಭಗಳು ಹಿಂದೆ ನಡೆದಿದ್ದಾವೆ. ಇವತ್ತಿಗೂ ಆ ಪರಿಸ್ಥಿತಿ ಯಾರು ನೆಗ್ಲೆಕ್ಟ್ ಮಾಡಕ್ಕಾಗ್ತಿಲ್ಲ. ನೀವು ಊಹಿಸ್ಕೊಳಕ್ ಆಗದಲ್ಲೇ ಇರೋ ಮಟ್ಟಕ್ಕೆ MM ಕಲಬುರ್ಗಿ ಅವ್ರ ಪ್ರಕರಣ ಏನಾಯ್ತು? MM ಕಲಬುರ್ಗಿ ಅವರನ್ನ ಕೊಂದದ್ದು ಯಾರು? ಸೊ ಇದು ನಮ್ ಕಣ್ಣು ಮುಂದೆ ಇದೆ. ಗೌರಿ ಲಂಕೇಶ್ ಅವ್ರನ್ನ ಕೊಲ್ತಾರೆ ಅಂತ ನಮ್ಮ ಗುಪ್ತಚರ ಇಲಾಖೆಗೂ ನಿಲುಕದಂತ ಒಂದು ಷಡ್ಯಂತ್ರ ನಡೆದು ಹೋಗ್ಬಿಡ್ತು. ಸೊ ಅವ್ರನ್ನ ಔಟ್ಲೈನ್ ಅಲ್ಲಿ ಕಾಣ್ತಾ ಇದೆ. ಅವರ ಜಾಮೀನ್ ಆದ್ಮೇಲೆ ಅವ್ರ ಆರೋಪಿಗಳನ್ನ ಯಾರು ಸೆಲೆಬ್ರೇಟ್ ಮಾಡಿದ್ರು, ಅವ್ರ ಸಾವನ್ನ ಯಾರು ಸೆಲೆಬ್ರೇಟ್ ಮಾಡಿದ್ರು, ಅವರೆಲ್ಲ ಯಾರು? ಆದ್ರೆ ಅವ್ರು ನಮ್ಮವರಲ್ಲ ಅಂದಾಗ ನಾನು ರಿಜಿಸ್ಟ್ರೇಷನ್ ಆಗಿಲ್ಲ, ಅವ್ರು ನಮ್ಮ ಅಧಿಕೃತ ಸದಸ್ಯರಲ್ಲ. ಈಗ ನಾನೊಬ್ಬ RSS ಕಾರ್ಯಕರ್ತ ಅಂದ್ರೆ ನಿಂದೆಲ್ಲಪ್ಪ ಡಾಕ್ಯುಮೆಂಟ್ಸ್, ಐಡೆಂಟಿ ಕಾರ್ಡ್ ಎಲ್ಲಿದೆ, ನಿಂದ ರಿಜಿಸ್ಟ್ರೇಷನ್ ನಂಬರ್ ಏನು ಅಂತ ಕೇಳುವಂತ ಕಾಲಘಟ್ಟದ ಕಡೆಗೆ ನಾವು ಹೋಗ್ತಾ ಇದೀವಿ. ಬೇಕಾಗಿದೆ ಈ ದೇಶಕ್ಕೆ. ಅದನ್ನೇ ತುಂಬಾ ಕರಾರುವಕ್ಕಾಗಿ ಹೇಳ್ತಾ ಇದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.